ವೀಕ್ಷಕರೇ, ರಾಜ್ಯದ ಪ್ರಮುಖ ಸುದ್ದಿ ಪತ್ರಿಕೆಗಳಲ್ಲಿ ಯಾವೆಲ್ಲ ಸುದ್ದಿಗಳು ಇದೆ ಅಂತ ನೋಡೋದಾದ್ರೆ ಮೊದಲಿಗೆ ಕನ್ನಡಪ್ರಭದ ಮೊದಲ ಸುದ್ದಿ ಯಾವುದಿದೆ ಅಂತ ನೋಡೋದಾದ್ರೆ 4 ಅಜೆಂಡಾ ಜೊತೆ ಇಂದಿನಿಂದ ಸಿದ್ದರಾಮಯ್ಯ ದಿಲ್ಲಿ ಯಾತ್ರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಈ ಹೈಕಮಾಂಡ್ ಅನ್ನ ಭೇಟಿ ಆಗ್ತಾರೆ ರಾಜ್ಯದ ನಾಯಕರುಗಳು ಅಂತ ಅಂದಾಗ್ಲೇ ಒಂದು ಸಂಚಲನ ಕ್ರಿಯೇಟ್ ಆಗಿರುತ್ತೆ. ಯಾವ ವಿಚಾರದ ಬಗ್ಗೆ ಪ್ರಸ್ತಾಪಿಸಬಹುದು, ಏನ್ ಮಾತಾಡ್ಕೊಂಡು ಬರ್ಬೋದು, ವಾಪಸ್ ಬರ್ತಾ ಏನ್ ಸಂದೇಶವನ್ನ ತರಬಹುದು ಅಂತ. ಅದರಲ್ಲೂ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದೆ. ಹನಿ ಟ್ರ್ಯಾಪು, ಸುಪಾರಿ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸೊ ಎಲ್ಲ ವಿಚಾರಗಳ ನಡುವಲ್ಲಿ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾ ಇರೋದ್ರಿಂದ ಸಹಜವಾಗಿ ಒಂದು ಕುತೂಹಲ ಅಂತೂ ಇದೆ, ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚಿಸಬಹುದು ಅಂತ. ಸೊ ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಇದೆ ಈ ಪೇಪರ್ನಲ್ಲಿ, ನೋಡ್ಬಿಡೋಣ ಬನ್ನಿ. ರಾಹುಲ್ ಖರ್ಗೆ ಜೊತೆ ಪ್ರತ್ಯೇಕ ಸಮಾಲೋಚನೆ, ಕಾಂಗ್ರೆಸ್ನಲ್ಲಿ ಭಾರೀ ಕುತೂಹಲ, 4 ಎಂಎಲ್ಸಿ ಸ್ಥಾನಗಳ ಭರ್ತಿ, ಕೆಪಿಸಿಸಿ ಅಧ್ಯಕ್ಷತೆ, ಸಂಪುಟ ಸರ್ಕಸ್ ಕುರಿತು ಚರ್ಚೆ ಮಾಡಬಹುದು ಅನ್ನೋದನ್ನ ನಿರೀಕ್ಷಿಸಲಾಗ್ತಾ ಇದೆ. ವಿಧಾನ ಪರಿಷತ್ನಲ್ಲಿ 4 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಮಂದಿ ಆಕಾಂಕ್ಷಿಗಳಿದ್ದಾರೆ. ಯಾರಿಗೆ ಅವಕಾಶ ನೀಡಬೇಕು ಎಂಬ ಬಗ್ಗೆ ವರಿಷ್ಠರ ಜೊತೆಗೆ ಸಿಎಂ ಚರ್ಚಿಸಲಿದ್ದಾರೆ. ಆ ಕಾರಣಕ್ಕಾಗಿ ದೆಹಲಿಯ ಈ ಭೇಟಿ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇರೋದು 4 ಸ್ಥಾನ, 40 ಜನ ಆಕಾಂಕ್ಷಿಗಳಿದ್ದಾರೆ. ಯಾರಿಗೆ ಸ್ಥಾನಮಾನ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬಹುದು, ಮೊದಲ ವಿಚಾರ. ಇನ್ನು ಎರಡನೇದು ನೋಡೋದಾದ್ರೆ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡುವ ಬಗ್ಗೆಯೂ ಕೂಡ ಚರ್ಚೆ ಆಗಲಿದೆ. ಈಶ್ವರ್ ಖಂಡ್ರೆ ಹಾಗೂ ಸತೀಶ್ ಜಾರಕಿಹೊಳಿ ಹೆಸರು ಸೂಚಿಸುವಂತ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗಲೇಬೇಕು ಅನ್ನುವಂಥ ವಿಚಾರ ಚರ್ಚೆಯಲ್ಲಿತ್ತು. ಜೊತೆಗೆ ಹೈಕಮಾಂಡ್ ನಾಯಕರು ಹೇಳಿರೋ ಪ್ರಕಾರ ಅಂದರೆ ಈಗ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳಿದೆ, ಸ್ಥಳೀಯ ಮಟ್ಟದ ಚುನಾವಣೆಗಳು, ಅದನ್ನು ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಎದುರಿಸಿ ಅದಾದ ನಂತರ ಅವ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಆ ಪ್ಲೇಸಿಗೆ ರಿಪ್ಲೇಸ್ಮೆಂಟ್ ನಾವು ನೋಡೋದಾದ್ರೆ ಯಾರು ಅನ್ನೋದೊಂದು ಪ್ರಶ್ನೆ ಇದೆ. ಹಾಗಾಗಿ ಇವತ್ತು ಸಿಎಂ 2 ಹೆಸರನ್ನು ಪ್ರಸ್ತಾಪಿಸಬಹುದು. ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕ ಈಶ್ವರ್ ಖಂಡ್ರೆ ಅವರು, ನಾಯಕ ಸಮುದಾಯದ ನಾಯಕರಾದಂಥ ಸತೀಶ್ ಜಾರಕಿಹೊಳಿ ಅವರು, ಇವರಿಬ್ಬರು ಹೆಸರನ್ನ ಸೂಚಿಸುವಂಥ ಸಾಧ್ಯತೆ ಇದೆ. ಸತೀಶ್ ಜಾರಕಿಹೊಳಿ ಅವರ ಹೆಸರು ಒಂದು ಸ್ವಲ್ಪ ಮುಂಚೂಣಿಯಲ್ಲಿದೆ. ಅವರು ಹೈಕಮಾಂಡ್ಗೆಲ್ಲ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ರು. ಹಾಗಾಗಿ ಅವ್ರನ್ನ ಆಯ್ಕೆ ಮಾಡ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ಗೊತ್ತಿಲ್ಲ ಯಾವ ಲೆಕ್ಕಾಚಾರ ಹಾಕ್ತಾರೆ ಅಂತ. ಬಟ್ ಇದು ಸಿಎಂ ಕಡೆಯಿಂದ ಹೋಗುವಂತ 2 ಹೆಸರು. ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ಅವರ ಸಹೋದರನ ಹೆಸರನ್ನ ಪ್ರಸ್ತಾಪಿಸಬಹುದು ಅನ್ನೋದು ಕೂಡ ಇದೆ. ಡಿ.ಕೆ. ಸುರೇಶ್ ಅವರ ಹೆಸರನ್ನ ಪ್ರಸ್ತಾಪಿಸಬಹುದಾದಂಥ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ನಾಯಕ. ಈಗ ಒಕ್ಕಲಿಗ ಸಮುದಾಯದ ನಾಯಕನನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಾ ಇದ್ದಾರೆ ಅಂತಂದರೆ ಅದೇ ಸಮುದಾಯದ ನಾಯಕನನ್ನ ಅಲ್ಲಿಗೆ ಕೂರಿಸೋದ್ರಿಂದ ಆ ಸಮುದಾಯದ ವೋಟ್ಗಳನ್ನು ಕ್ರೋಢೀಕರಿಸ್ಕೊಂಡು ಇಟ್ಕೊಳ್ಬಹುದು ಅನ್ನೋದು ನಂಬಿಕೆ. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಪ್ರಸ್ತಾಪಿಸುವ ಈ 2 ಹೆಸರನ್ನು ಒಪ್ಕೊಳ್ಳೋದು ಡೌಟು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಅವರ ಸಹೋದರನ ಹೆಸರನ್ನು ಹೇಳೋದ್ರ ಜೊತೆಗೆ ಬೇರೆ ಇನ್ಯಾರಾದ್ರೂ ಹೆಸರನ್ನು ಕೂಡ ಹೇಳಬಹುದು. ಒಟ್ಟಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಂತೂ ಖಂಡಿತ ಎಲೆಕ್ಷನ್ ಮುಗಿದ ಮೇಲೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆನೂ ಚರ್ಚೆ ಮಾಡಬಹುದಾದ ಸಾಧ್ಯತೆ ಇದೆ. ಇನ್ನೊಂದು, ಸದ್ಯ ಸಂಪುಟ ಪುನರಚನೆ ಮಾಡಿ ನಿಷ್ಕ್ರಿಯ ಸಚಿವರನ್ನ ಕೈ ಬಿಡೋಕೆ ಸಿದ್ದರಾಮಯ್ಯ ಸಿದ್ಧರಿಲ್ಲ. ಸರ್ಕಾರಕ್ಕೆ 2 ವರ್ಷ ತುಂಬಿದ ಬಳಿಕ ಆ ಕಸರತ್ತಿಗೆ ಒಲವು. ಈ ಕುರಿತು ಚರ್ಚೆ ಮಾಡುವ ಸಂಭವ ಕೂಡ ಇದೆ. ಈ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಒಲವಿದೆ, ಸಿಎಂ ಅವ್ರಿಗೂ ಒಲವಿದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಹೈಕಮಾಂಡ್ ನಾಯಕರು ಕೂಡ ಓಕೆ ಮಾಡಿ ಅನ್ನೋದನ್ನು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಸಮಸ್ಯೆ ಏನು ಅಂತಂದರೆ ಈಗ ಕರೆಕ್ಟಾಗಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಅಲ್ಲಲ್ಲಿ ಒಂದೊಂದು ಸ್ವಲ್ಪ ಅಸಮಾಧಾನಗಳಿದ್ರೂ ಸ್ಮೂತಾಗಿ ಹೋಗ್ತಾ ಇದೆ. ನಾವೀಗ ಒಂದು 6ರಿಂದ 7 ಅಥವಾ 4ರಿಂದ 5 ಸಚಿವರನ್ನ ಕೈ ಬಿಡೋದು ಅಂತಂದರೆ ಸಾಕಷ್ಟು ಸಮಸ್ಯೆಗಳಾಗತ್ತೆ. ಹಾಗಾಗಿ ಅದು ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೋದು. ಮತ್ತೊಂದು, ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಈ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ವಿವರವನ್ನು ನೀಡಬಹುದು. ಹನಿ ಟ್ರ್ಯಾಪ್ ಮತ್ತು ಸುಪಾರಿ ವಿಚಾರ ಸಿಕ್ಕಾಪಟ್ಟೆ ಸೌಂಡ್ ಆಗಿತ್ತು. ಆ ವಿಚಾರದ ಬಗ್ಗೆ ಪ್ರಸ್ತಾಪಿಸಬಹುದಾದ ಸಾಧ್ಯತೆಗಳಿದೆ. ಇದು ಇಷ್ಟು ವಿಚಾರಗಳು 4 ಅಜೆಂಡಾಗಳನ್ನು ಇಟ್ಕೊಂಡು ದೆಹಲಿಗೆ ಭೇಟಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಬರಬೇಕಾದ್ರೆ ಏನು ಮೆಸೇಜ್ ತರ್ತಾರೆ ನೋಡಬೇಕು.